ಇವಳ ಹಿಂದೆ ಏ ಭೂಮಿ, ಹೂ ತಗೊಂಬ ಅಂತ ಕಳ್ಸಿದ್ರೆ ಏನೇ ನಿನ್ ಅವತಾರ? ಅದು ಅಮ್ಮನ್ಗೆ ಮುಡ್ಕೊಳಕ್ ಹೂವ ನೀನೇ ತಗೊಂಬರ್ಬೇಕಂತೆ. ಏನೋ ಒಂದ್ ಮಾಡು. ಸಾಹೇಬ್ರೆ ನೋಡಿದ್ರಾ ಹೆಂಗ್ ಬೈದ್ಬಿಟ್ಟು ಹೋದ್ರು ಅಪ್ಪವ್ರು ಅಂತ? ಇವಾಗ ಅತ್ತೆಗೆ ಹೋಗ್ಬೇಕಂತೆ. ಹೋಗ್ ತಗೋಬರ್ತೀನಿ. ಅಮ್ಮಂಗೆ ನಮ್ ಕಾಂಟ್ಯಾಕ್ಟ್ ವಿಚಾರ ಹೇಳ್ಬಿಟ್ಟ. ಹೇಳಿದ್ಯೋ ಇಲ್ವಾ ಅಂತ ಕೇಳ್ತೀನಿ. ಸಾಹೇಬ್ರೆ, ಅತ್ತೆ ಹತ್ರ ಮಾತಾಡೋದಕ್ಕೆ ನಂಗೆ ಒಳ್ಳೆ ಸಂದರ್ಭ ಸಿಗ್ಲಿಲ್ಲ. ಅವ್ರಿಬ್ರದ್ದು ಮರುಮಾಂಗಲ್ಯ ಆಗ್ಲಿ, ಆಮೇಲೆ ಹೇಳ್ತೀನಿ. ಒಪ್ಪಂದದ ಮದುವೆ ಆಗ್ಬೇಕು ಅಂತ ಇಬ್ರು ಸೇರಿ ತಾನೇ ಡಿಸೈಡ್ ಮಾಡಿದ್ದು. ಈಗ ಅವ್ರಿಗೆ ಹೇಳ್ಬೇಕು ಅಂತ ನೀನ್ ಒಬ್ಳೆ ಡಿಸೈಡ್ ಮಾಡ್ಬಿಡ್ತೀಯಾ? ಇದು ಕಾಂಟ್ರಾಕ್ಟ್ ಪೇಪರ್ಸ್ ಅಲ್ಲೂ ಇಲ್ಲ ಅಂಡ್ ನನಗೂ ಇಷ್ಟ ಇಲ್ಲ. ಸಾಹೇಬ್ರೆ, ನಿಮ್ ಒಪ್ಗೆಗೋಸ್ಕರನೇ ನಾನ್ ಕಾಯ್ತಾ ಇರೋದು. ಒಪ್ಕೊಂಬಿಡಿ, ಇಬ್ರು ಒಟ್ಟಿಗೆ ಹೋಗಿ ಹೇಳ್ಬಿಡೋಣ. ಅಷ್ಟೇ ಅಲ್ಲ ಸಾಹೇಬ್ರೆ, ಆಗ ನಾನ್ ಇಲ್ಲಿಂದಾನೆ ಲಕ್ಷ್ಮಕ್ಕನ್ ಮನೆಗ್ ಹೋಗ್ಬೋದು. ಪಾಪ, ಇಂತ ಒಳ್ಳೆ ಜನಕ್ ಮೋಸ ಮಾಡ್ತಿದೀನಿ ಅನ್ನೋ ಪಾಪ ಪ್ರಜ್ಞೆನೂ ಕಾಡಲ್ಲ ನನ್ಗೆ. ಏನಂತೀರಾ? ನೀನ್ ನನ್ನ ಹೆಂಡತಿಗೂ ನಿನ್ನ ಯಾವತ್ತೂ ಈ ಮನೆಯಿಂದ ಕಳ್ಸಿಕೊಡೋದು ಚಾನ್ಸ್ ಇದೆ. ಸಾಹೇಬ್ರೆ, ಹೇಳಿದ್ ಕೇಳಿಸ್ತಾ? ನನ್ಗೆ ಒಪ್ಗೆ ಕೊಡ್ತೀರಾ? ನನಗೆ ಈ ವಿಷಯದಲ್ಲಿ ನಿಮ್ಗೆ ಯಾವತ್ತೂ ಸಿಗಲ್ಲ. ಒಂದ್ ನಿಮಿಷ, ನಿಮ್ ಮಾತಿನ ಅರ್ಥ ಏನು? ಸತ್ಯನ ಅಪ್ಪ ಎಲ್ಲಿದ್ದಾರೆ? ಆ ಕಡೆ ಬನ್ನಿ. ಸಾಹೇಬ್ರೆ ಏನ್ ಹೇಳಿದ್ರಿ ಈಗ? ಈ ವಿಷಯದಲ್ಲಿ ನಾನ್ ಒಪ್ಗೆ ನಿನ್ಗೆ ಯಾವತ್ತೂ ಸಿಗಲ್ಲ ಅಂತ. ಹಾಗಂದ್ರೆ ಏನ್ ಅರ್ಥ? ಓ, 1 ವರ್ಷದ ಗಡುವು ಮುಗಿಯೋವರೆಗೂ ನೀನ್ ಹೇಳೋದಕ್ಕೆ ನನ್ನ ಒಪ್ಗೆ ಇಲ್ಲ ಅಂತ ಅನ್ಸುತ್ತೆ. ಒಂದ್ ರೀತಿಯಲ್ಲಿ ಸಾಹೇಬ್ರು ಹೇಳೋದ್ ಸರಿನೇ ಅಲ್ವಾ? ನಾವಿಬ್ರು ಒಪ್ಪಿ ಒಪ್ಪಂದದ ಮದ್ವೆನ ಆಗಿದೀವಿ. ಹಾಗಿದ್ಮೇಲೆ ನಾನ್ ಸಾಹೇಬ್ರ ಮಾತ್ ಕೇಳಲೇಬೇಕಲ್ವಾ? ಅದ್ ಎಂತ ಸಂದರ್ಭ ಬಂದ್ರು ನಾನ್ ಈ 1 ವರ್ಷ ಕಾಂಟ್ರಾಕ್ಟ್ ಮುಗಿಯೋವರೆಗೂ ಯಾರ ಹತ್ರನೂ ಏನು ಹೇಳ್ಬಾರ್ದು. ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇನ್ ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮ್ ಸಾಹೇಬ್ರು ಈ ಸಿಲ್ಕ್ ಶರ್ಟ್ ಮತ್ತೆ ಪಂಚಲಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದಾರೆ. ಕೊರಳಿಗೊಂದು ಹೂವಿನ ಹಾರ, ಹಣೆಗೊಂದು ಬಾಸಿಂಗ ಕಟ್ಬಿಟ್ರೆ ಡೇಟ್ ಮದುಮಗನೇ. ಹೆಲೋ ಮಿಸ್ಟರ್ ಅಂಡ್ ಮಿಸಸ್ ಅಜಿತ್, ಮದುವೆ ಇರೋದು ನಿಮ್ದಲ್ಲ, ನಮ್ಮ ಅಪ್ಪ ಅಮ್ಮಂದು. ಸೊ ನಿಮ್ಮ ಕಣ್ ಸಲಿಗೆ ಕಣ್ಣಲ್ಲೇ ಸಲಿಗೆನ ಆಮೇಲೆ ಇಟ್ಕೊಳ್ಳಿ. ಮದುವೆ ಶಾಸ್ತ್ರನ ಸ್ಟಾರ್ಟ್ ಮಾಡಿಲ್ವಾ? ಪ್ಲೀಸ್. ಕಂಟಿನ್ಯೂ. ಶುರು ಮಾಡೋಣ. ಎಲ್ಲ ಬಂದು ಕೂತ್ಕೊಳ್ಳಿ. ಕಲ್ಯಾಣ ಬದಗಾತ್ರಾಯ ಕಾಮಿತಾರ್ಥ ಪ್ರದಾಯಣೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ. ಶಾರದಾ ಮನಸ್ಸಿನ ಫೋಟೋಗಳು ಬಂತು. ಹೌದಾ? ಎಲ್ಲಿ ತೋರಿಸಿ ಮಾವ. ಗುರುಗಳೇ, ತಪ್ಪು ತಿಳ್ಕೊಬೇಡಿ. ಒಂದೇ 1 ನಿಮಿಷ. ನನ್ ತಮ್ಮನ್ ಹೆಂಡತಿ ಮಗಳ ಫೋಟೋನ ನಾವು ನೋಡ್ಬಿಡ್ತೀವಿ. ಶ್ರವಣ, ಫೋಟೋ ತೋರ್ಸು. ಶಾರದಾ ಇವಾಗ ಹೀಗೆ ಇರ್ಬೋದಲ್ಲ ಶ್ರವಣ? ಶಾರದಮ್ಮ ಅವ್ರು ಎಷ್ಟು ಚಂದ ಕಾಣಿಸ್ತಾರೆ. ಮಾವ, ನನ್ಗೆ ಬರೀ ಶಾರದತ್ತೆ ಫೋಟೋ ಮಾತ್ರ ಬಂದಿದೆ. ನಿಮ್ಗೆ ಮನಸ್ವಿನಿ ಫೋಟೋನು ಬಂದಿದ್ಯಾ? ಒಂದ್ ನಿಮಿಷ. ಇಲ್ಲ ಅಜಿತ್, ನನಗೂ ಬರೀ ಶಾರದನ್ ಫೋಟೋ ಮಾತ್ರ ಕಳ್ಸಿದ. ಹೌದಾ? ನಾನ್ ಕಾಲ್ ಮಾಡಿ ಕೇಳ್ತೀನಿ ತಾಳಿ. ಹಲೋ, ಆಕ್ಚುಲಿ ಶಾರದತ್ತೆ ಫೋಟೋ ಮಾತ್ರ ಬಂದಿದೆ. ಮನಸ್ವಿನಿ ಫೋಟೋ ಜನರೇಟ್ ಆಗಿಲ್ವಾ? ಸರ್, ನಿಮ್ ಮಾವ ಅವ್ರು ಕೊಟ್ಟಿದ್ದು ಒಂದೇ ಫೋಟೋ, ಅದನ್ನೇ AI ನಲ್ಲಿ ಕ್ರಿಯೇಟ್ ಆಗಿರೋದು. ಚಾನ್ಸೇ ಇಲ್ಲ. ಅವತ್ ನಾನೇ ಪುಟಾಣಿ ಮನಸ್ವಿನಿದು ಶಾರದಾ ಫೋಟೋ ಇಬ್ಬರದನ್ನು ಎತ್ಕೊಂಡೋಗಿ ನಾನೇ ಕೊಟ್ಟು ಬಂದಿದ್ದೀನಿ. ಅಲ್ಲ ಮಾವ, ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಲ್ಲ ನಿಮ್ಗೆ ಫೋಟೋ ತಲುಪಿಸಿದೀನಿ ಅಂತ. ಸರ್, ಗಾಡ್ ಪ್ರಾಮಿಸ್ ನನಗೆ ಬಂದಿರೋದು ಒಂದೇ. ನೀವು ಬೇಕಾದ್ರೆ CCTV ಫುಟೇಜ್ ಚೆಕ್ ಮಾಡ್ಬಿಡಿ ಸರ್. ಸರಿ, ನನ್ ಮತ್ತೆ ಕಾಲ್ ಮಾಡಿ. ಅಲ್ಲ ಮಾವ, ನೀವು ನೋಡಿದ್ರೆ ಫೋಟೋ ಕೊಟ್ಟಿದೀನಿ ಅಂತ ಹೇಳ್ತೀರಾ, ಆದ್ರೆ ಇವನು ಫೋಟೋ ಸಿಕ್ಕೇ ಇಲ್ಲ ಅಂತ ಹೇಳ್ತೀಯಾನೆ. CCTV ಫುಟೇಜ್ ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀಯಾನಂದ್ರೆ ಇವ್ನು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾನೆ ಫೋಟೋ ಸಿಕ್ಕಿಲ್ಲ ಅಂತ. ಅಂದ ಹಾಗೆ ನೀವು ಎನ್ವಲಪ್ ಅಲ್ಲಿ ಹಾಕಿ ಕೊಟ್ಟಿರುವಂತ ಫೋಟೋ ಅವ್ನಿಗೆ ಸಿಗದೆ ಮಿಸ್ ಆಗೋದಕ್ಕೆ ಹೇಗ್ ಸಾಧ್ಯ? ಶಾರದಾ, ಮನಸ್ವಿನಿ, ನಾನು ಅಜಿತ್ ಸೇರ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ನಮ್ಮ ಮನಸ್ಸಿನ ಹುಡ್ಕೋ ಪ್ರಯತ್ನ ಮಾಡಿ. ಶಾರದಾ, ಇನ್ನು 100 ವರ್ಷ ಬಿಟ್ಕೊಂಡು ನನ್ನ ಕಣ್ಮುಂದೆ ಬಂದ್ರು ನೀನ್ ಯಾರು ಅಂತ ನಾನು ಕಂಡು ಹಿಡಿದ್ಬಿಡ್ತೀನಿ. ಆದ್ರೆ ನನ್ನ ಮನಸ್ವಿನಿ ಈಗ ಹೇಗಿದ್ದಾಳೋ ಏನೋ. ಅವ್ಳು ನನ್ನ ಕಣ್ಮುಂದೆ ಬಂದ್ರು ಅವ್ಳನ್ನ ಕಣ್ಣಿಗೆ ನಾನು ಸೋತ್ ಬಿಡ್ತೀನಿ ನಾನು. ಅದಕ್ಕೆ ನೋಡು, ನಾನೇ ಮನಸ್ವಿನಿ ಅಂತ ಹೇಳ್ಕೊಂಡು ಒಂದು ಅಶ್ವಿನಿನೇ ಮನಸ್ವಿನಿ ಅಂತ ನಂಬ್ಕೊಂಡು ಕೂತಿದ್ದು ನಾನು. ಆದ್ರೆ ಈ ಸಲ ಆತರ ಆಗಲ್ಲ. AI ಟೆಕ್ನಾಲಜಿ ಯೂಸ್ ಮಾಡಿ ಈಗ ನನ್ ಕಂದ ಹೇಗ್ ಕಾಣ್ಬೋದು ಅಂತ ಫೋಟೋಸ್ ನ ಕ್ರಿಯೇಟ್ ಮಾಡಿಸ್ತಾ ಇದೀನಿ. ಆ ಫೋಟೋಗಳು ಒಂದ್ಸಲ ಕೈಗೆ ಸಿಕ್ಬಿಟ್ರೆ ನನ್ನ ಕಂದನ ಕಂಡು ಹಿಡಿಯೋದು ನನಗೆ ಈಸಿ ಆಗ್ಬಿಡುತ್ತೆ. ಆ ಫೋಟೋ ಸಂಬಂಧಪಟ್ಟ ಸ್ಟುಡಿಯೋ ಸೇರಿದ್ರೆ ಭೂಮಿನೇ ಮನಸ್ವಿನಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ಏನ್ ಮಾಡ್ಲಿ ಈಗ? ಅಮ್ಮ, ಅಯ್ಯೋ ದೇವಿನಿ, ಏನಾಯ್ತು? ಯಾಕೋ ಒಂಥರ ತಲೆ ಚಕ್ಕರ್ ಬಂದಂಗ ಆಯ್ತು ಬಾವ. ಶುಗರ್ ಜಾಸ್ತಿ ಆಗಿರ್ಬೇಕು ಅನ್ಸುತ್ತೆ. ಸ್ವಲ್ಪ ಕೊಡಿ. 1 ನಿಮಿಷ. ಅಮ್ಮ, ಅಕ್ಕ, ಪಲ್ಲವಿ. ಯಾವ ಇದ್ದಂಗಿರಲ್ಲ. ದೇವಿನಿ, ಒಂದೇ ನಿಮಿಷ, ನಾನೇ ತಂದ್ಬಿಡ್ತೀನಿ. ಹುಷಾರು. ಅರೆ ದೇವಿಯನ್, ಏನಾಯ್ತು? ನೀರ್ ಕುಡಿ, ಸ್ವಲ್ಪ ಕುಡಿ. ಸಾಕು. ಏನಾಯ್ತು? ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ಸಂಗೀತ, ನನ್ ರೂಮ್ ವರ್ಗು ಸ್ವಲ್ಪ ಕರ್ಕೊಂಡು ಹೋಗ್ಬಿಡ್ತೀಯ? ಸಾಕು. ಅಯ್ಯೋ, ಅಷ್ಟಿದ್ದಾನೆ. ಹುಷಾರು. ಇರೋವಾಗ ನಾನೇ 2 ಫೋಟೋನ ಇಟ್ಟಿದ್ದೆ, ಆದ್ರೆ ಮನಸ್ವಿನಿ ಫೋಟೋ ಮಾತ್ರ ಹೇಗ್ ಮಿಸ್ ಆಯ್ತು? ಮಾವ, ಪ್ರಾಬಬ್ಲಿ ದಾರಿಲಿ ಎಲ್ಲಾದ್ರೂ ಮಿಸ್ ಆಗಿರ್ಬೇಕು. ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ. ಅದ್ ಹಾಗಲ್ಲ ನಚ್ಚಿ. ನಾನ್ ಶಾರದಾ ಇವತ್ತಲ್ಲ, ಇನ್ನು 100 ವರ್ಷ ಬಿಟ್ಕೊಂಡ್ ಬಂದ್ರು ನಾನು ಅವಳ ಕಂಡು ಹಿಡಿತೀನಿ. ಆದ್ರೆ ನಮ್ಮ ಮನಸ್ವಿನಿ ಹಾಗಲ್ಲ ಕಣೋ. ಪಾಪು ಕಳೆದಾಗ ಅವಳಿಗಿನ್ನ ಬರೀ 3 ವರ್ಷ. ಈಗ ಅವಳು ಹೇಗಿರ್ತಾಳೋ ಏನೋ ನಮ್ಗೆ ಅಂದಾಜು ಇಲ್ವಲ್ಲೋ. ಮನಸ್ವಿನಿ ಫೋಟೋನ AI ಕ್ರಿಯೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು.
ನಮ್ಗೆ ಈಸಿ ಆಗಿರೋ ಕಂಡಿಡಿಯೋದಕ್ಕೆ. ಮಾವ ಈಗ್ಲೂ ಕಾಲ ಮೀನ್ ಧೈರ್ಯವಾಗಿರಿ. ಈಗೇನೋ ಎಲ್ಲ ಮುಗ್ದೋಯ್ತು ಅನ್ನೋ ತರ ಬಿಹೇವ್ ಮಾಡ್ತೀರಲ್ಲ. ಹೌದು ಶ್ರವಣ, ಮನಸ್ವಿನಿ ಫೋಟೋ ಒಂದ್ಸಲ ಮಿಸ್ ಆದ್ರೆ ಏನಂತೆ? ನಮ್ ಮನೇಲಿ ಇನ್ನೂ ನಮ್ ಪುಟ್ಟ ಮನಸ್ವಿನಿ ಫೋಟೋ ಬೇಕಾದಷ್ಟು ಇದೆಯಲ್ಲೋ. ಆ ಫೋಟೋಸ್ನ ಜನರೇಟ್ ಮಾಡ್ತಾನಲ್ಲ ಅವನಿಗೆ ತಲುಪಿಸಿ ಈಗ ನಮ್ಮ ಮನಸ್ಸಿನಿ ಹೇಗಿದ್ದಾಳೆ ಅನ್ನೋದನ್ನ ಇನ್ನೊಂದ್ಸಲಿ ಟ್ರೈ ಮಾಡೋಣ. ಶ್ರವಣ, ಎಷ್ಟೋ ಸಲ ನಾವು ಹುಡುಕ್ತಾ ಇರೋರು ನಮ್ಮ ಅಕ್ಕಪಕ್ಕದಲ್ಲೇ ನಮ್ಮ ಕಣ್ಮುಂದೆನೆ ಇರ್ತಾರೆ. ಆದ್ರೆ ಆ ಸಮಯ ಅನ್ನೋದು ಬರೋವರೆಗೂ ನಮ್ಮ ಅರಿವಿಗೆ ಅದು ಬರಲ್ಲ. ಈಗ ನಿನಗಾಗ್ತಿರೋದು ಅದೇ. ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಿಮ್ ಹುಡುಕಾಟ ಯಾವತ್ತೂ ವ್ಯರ್ಥ ಆಗುದಿಲ್ಲ. ಭಗವಂತನ ಕರುಣೆ ನಿಮ್ಮ ಇಡೀ ಕುಟುಂಬದ ಮೇಲೆ. ಆದಷ್ಟು ಬೇಗ ನೀವು ಹುಡುಕ್ತಿರೋರು ನಿಮ್ಮ ಕಣ್ಮುಂದೆನೆ ಬರುತ್ತೆ. ನೀವು ಅವರ ಜೊತೆ ಒಂದೇ ಮನೆಯಲ್ಲಿ ಒಂದಾಗಿ ಬದುಕುವ ಯೋಗ ಅತ್ಯಂತ ಹತ್ತಿರದಲ್ಲಿದೆ. ಅಯ್ಯೋ ಪಾಪ, ಈ ಗುರುಗಳಿಗೆ ವಯಸ್ಸಾಯ್ತು. ಇವ್ರ ದಿವ್ಯ ದೃಷ್ಟಿಗೂ ಮಂಕು ಕವ್ದಿದೆ ಅನ್ಸುತ್ತೆ. ಹುಡುಕ್ತಿರೋರು ಆದಷ್ಟು ಬೇಗ ಕಣ್ಮುಂದೆ ಬರ್ತಾರೆ. ಅವ್ರ ಜೊತೆಗೆ ಒಂದೇ ಮನೆಯಲ್ಲಿ ಮತ್ತೆ ಬದುಕೋ ಯೋಗ ಹತ್ರದಲ್ಲೇ ಇದೆ ಅಂತಿದ್ದಾರೆ. ಅಯ್ಯೋ, ಭೂಮಿ ಎದುರುಗಡೆನೇ ಇದ್ದಾಳೆ. ಅದೇ ಗೊತ್ತಾಗ್ತಿಲ್ಲ ಇವ್ರಿಗೆ. ಪುರೋಹಿತರೆ, ಮುಹೂರ್ತ ಬೀರ್ ಹೋಗುತ್ತೆ, ಪ್ರಾರಂಭ ಮಾಡಿ. ಎಲ್ಲ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ರಿ. ಸಂಕಲ್ಪ ಆಗುತ್ತೆ. ಆಚಮ್ಯ ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ಕವಿತಕ್ಕ, ನೀವ್ ಇಲ್ಲಿ ಕುತ್ಕೊಳ್ಳಿ 2 ನಿಮಿಷ. ಭೂಮಿ ಎಲ್ಲಿದ್ದಾಳೆ ಅಂತ ಕೇಳ್ತೀನಿ. ಹಲೋ ಭೂಮಿ, ಅದೇ ನಾವು ತಿರುಪತಿಯಿಂದ ಇವಾಗ ತಾನೇ ಬಂದ್ವಿ. ನಿನಗ್ ಪ್ರಸಾದನ್ ಕೊಡ್ಬೇಕಿತ್ತಲ್ಲ, ಅಂಗಡಿಗೆ ತರ್ಲಾ ಇಲ್ಲ ಮನೆಗ್ ಬರ್ಲಾ ಅಂತ ಕೇಳೋಣ ಅಂತ ಫೋನ್ ಮಾಡ್ದೆ. ಭೂಮಿ ಸಾಹೇಬ್ರೆ, ಲಕ್ಷ್ಮಕ್ಕ ಫೋನ್ ಮಾಡಿದಾರೆ, ನಾನ್ ಮಾತಾಡ್ಕೊಂಡ್ ಬರ್ತೀನಿ. ಅತ್ತೆ ಬಂದೆ, 1 ನಿಮಿಷ. ಹುಷಾರು. ಹಾ. ಚಂದ್ರ ಪ್ರೇರಣೆ ಅಮೂಲ್ ರಾಮಚಂದ್ರ ಪ್ರೀತ್ಯರ್ಥಂ ವಿರಜಾ ಹೋಮಾಕ್ಯಂ ಕರ್ಮಕಾರಯಿಷ್ಯೇ. ಲಕ್ಷ್ಮಕ್ಕ, ಇವಾಗ ಕೇಳಿಸ್ತಿದ್ಯಾ? ಓ ಭೂಮಿ, ಕೇಳಿಸ್ತಾ ಇದೆ. ಅದೇ ದೇವ್ರ ಪ್ರಸಾದನ ಎಲ್ಲಿ ತಂದ್ಕೊಡ್ಲಿ ಅಂತ ಫೋನ್ ಮಾಡ್ದೆ. ಅಕ್ಕ, ಇವತ್ತು ನಾವ್ ಯಾರು ಮನೇಲಿಲ್ಲ. ಯಾಕಂದ್ರೆ ಅತ್ತೆ ಮತ್ತೆ ಮಾವಂದು ಮರುಮಾಂಗಲ್ಯ ಧಾರಣೆ ಇದೆ, ಅದಕ್ಕೆ ದೇವಸ್ಥಾನಕ್ ಬಂದಿದೀವಿ. ನೀವ್ ಇಲ್ಲಿಗೆ ಬಂದ್ ಪ್ರಸಾದ ಕೊಡ್ತೀರಾ? ಸರಿ ಭೂಮಿ, ಯಾವ ದೇವಸ್ಥಾನ? ರಂಗನಾಥ ಸ್ವಾಮಿ ದೇವಸ್ಥಾನ. ಓ ಅದನ್ನ ಸರಿ ಬಿಡು, ಬರ್ತೀನಿ, ನಾನೀಗ್ಲೇ ಬರ್ತೀನಿ. ಅಕ್ಕ 1 ನಿಮಿಷ, ಕವಿತಮ್ಮ ನಿಮ್ ಜೊತೆಲೇ ಇದಾರಲ್ಲ, ಅವ್ರನ್ನೂ ಕರ್ಕೊಂಡ್ ಬನ್ನಿ. ಇನ್ ಅರ್ಧ ಗಂಟೆಲಿ ನಾನು ಕವಿತಮ್ಮ ಅಲ್ಲೇ ಇರ್ತೀವಿ ನೋಡು. ಆಮೇಲೆ ನಿನ್ ಕವಿತಮ್ಮನ ನಿಂಗ್ ತೃಪ್ತಿ ಆಗಷ್ಟು ಕಣ್ ತುಂಬ್ಕೋ. ಅವ್ರು ಮಾಡಿರೋ ಸಹಾಯಕ್ಕೆ ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕೋ ಅಷ್ಟ್ ಹೇಳ್ಬಿಡು ಭೂಮಿ. ಸರಿ ಅಕ್ಕ. ಕವಿತಮ್ಮ ಬನ್ನಿ ಹೋಗೋಣ. ಯಾರು ನೀನು? ಬಿಡು ನನ್ ತಾಳಿನ. ಭೂಮಿ ಕರ್ದಾಗಾಯ್ತು. ನಿಮ್ಗೆ ಕೇಳಿಸ್ಲಿಲ್ವಾ? ಹೌದಾ? ನನಗೇನು ಕೇಳಿಸ್ಲಿಲ್ವಲ್ಲ. ಮಚ್ಚಿ, ನಿನ್ ಕೇಳಿಸ್ತಾ? ಇಲ್ಲ, ನಂಗೂ ಏನು ಕೇಳಿಸ್ಲಿಲ್ವಲ್ಲ. ಓ ಗೊತ್ತಾಯ್ತು. ಅತ್ತಿಗೆಗೆ ಲಕ್ಷ್ಮಿ ಅಕ್ಕನ್ ಕಾಲ್ ಬಂದಿನ 5 ನಿಮಿಷನೂ ಆಗಿಲ್ಲ, ನೀನ್ ಆಲ್ರೆಡಿ ಅವ್ರನ್ನ ಮಿಸ್ ಮಾಡ್ಕೊತಾ ಇದೀಯಾ ಅಂದ್ರೆ ಇದು ಔಟ್ ಅಂಡ್ ಔಟ್ ಓವರ್ ಆಯ್ತು ನಿಂದು. ಕಂಟ್ರೋಲ್ ಬ್ರೋ. ಅಜಿತ, ಭೂಮಿ ಇನ್ನೂ ಬಂದೇ ಇಲ್ಲ, ಹೋಗ್ ಕರ್ಕೊಂಬಾರೋ. ಪೇಷಂಟ್ ಕೇಳಿದ್ದು ಪಾಯಸನೇ, ನಮ್ಮ ಮದರ್ ಇಂಡಿಯಾ ಹೇಳಿದ್ದು ಪಾಯಸನೇ. ಹೋಗ್ ಬ್ರೋ, ಕರ್ಕೊಂಡ್ ಬಾ, ಹೋಗ್. ಇಬ್ರು ಬೇಗ ಬನ್ನಿ. ಸರಿ. ಬಿಡು, ಹೆಣ್ಮಕ್ಳು ತಾಳಿ ಕದಿತಿಲ್ಲ, ನಿಂಗೆ ಒಳ್ಳೇದಾಗತ್ತೆ ಅನ್ಕೊಂಡಿದ್ಯಾ? ಬಿಡು ಬಿಡು. ಯಾಕೇನಾಯ್ತು? ಸಾಹೇಬ್ರೆ, ಆ ಕಳ್ಳ ನನ್ ಮಾಂಗಲ್ಯ ಸರ ಕಿತ್ಕೊಂಡು ಹೋಗ್ತಾ ಇದ್ದಾನೆ. ದಯವಿಟ್ಟು ಹೋಗೋ, ನಡೀರಿ. ನನ್ ಮಾಂಗಲ್ಯ ಸರ ಆಯ್ತು, ಸಮಾಧಾನ ಮಾಡ್ಕೋ, ನಾನ್ ಹೋಗಿ ತಗೊಂಡ್ಬರ್ತೀನಿ. ಆಯ್ತು ಆಯ್ತು. ಅರೆ ಕಮಲಾ, ಪಲ್ಲವಿ, ನೀವು? ಇವ್ರನ್ನ ಕರ್ಸಿದ್ದು ನಾನೇ ಮದರ್ ಇಂಡಿಯಾ. ಹೌದೇನೋ? ಒಳ್ಳೆ ಕೆಲ್ಸ ಮಾಡ್ದೆ. ಜಾಣ ಕಣೋ ನೀನು. ಮಗನ್ನ ಆಮೇಲೆ ಮುದ್ದು ಮಾಡು, ಈಗ ಶಾಸ್ತ್ರದ ಕಡೆ ಗಮನ ಇಡು. ಸಂಗೀತ, ಭೂಮಿಗೆ ಒಂದ್ಸಾರಿ ತಾಳಿಯನ್ನು ಕಟ್ಟಿಬಿಟ್ಟೆ, ಆದ್ರೆ ಹೃದಯದಲ್ಲಿರೋ ಪ್ರೀತಿ ಮಾತನ್ನ ಇನ್ನೂ ಹೇಳಿಲ್ಲ. ಮೊದಲ ಕೆಲಸ ಮಾಡು. ಫೈನಲಿ ಇವತ್ತು ಭೂಮಿಗೆ ನನ್ ಪ್ರೀತಿ ಬಗ್ಗೆ ಹೇಳ್ಬಿಡ್ಬೇಕು. ದೇವ್ರೆ, ದಯವಿಟ್ಟು ಅವಳು ಒಪ್ಕೊಳ್ಳೋ ಹಾಗೆ ನೀನೇ ನೋಡ್ಕೊಬೇಕು. ನಿನ್ ಹತ್ರ ನಾನು ಒಂದ್ ವಿಷಯ ಹೇಳ್ಬೇಕು. ಏನ್ ವಿಷಯ? ಆಕ್ಚುಲಿ ನಾನು ನಿನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.